ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೋಮವಾರದ ನಂದಗೋಕುಲ ಸಂಚಿಕೆ ಏನಾಗ್ತಾ ಇದೆ ನೋಡ್ಕೊಂಬರೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್. ಈ ಒಂದು ಎಪಿಸೋಡ್ನಲ್ಲಿ ಅಮೂಲ್ಯಂಗೆ ನಿದ್ದೆ ಬರದೆ ಓಡಾಡ್ತಾ ಇದ್ದಾಳೆ. ಅಲ್ಲ, ಮಾವ ನೋಡಿದ್ರೆ ಬೆಳಿಗ್ಗೆ 10,000 ಕೊಡಬೇಕು ಅಂತ ಇವ್ನಿಗೆ ಹೇಳ್ಬಿಟ್ಟಿದ್ದಾರೆ. ಇವ್ನು ನೋಡಿದ್ರೆ ಇಷ್ಟು ಆರಾಮಾಗಿ ಮಲಗಿದಾನಲ್ಲ, ಇಡಿಯೇಟ್ ಏನು ಮಾಡ್ತಾನೋ ಪಾಪ ವಲ್ಲಭ. ಎಷ್ಟು ಒಳ್ಳೆ ನೋಡು, ಅವನಿಗೋಸ್ಕರ ಏನೂ ಮಾಡ್ಕೊಂಡಿಲ್ಲ ಅಂದ್ರೂ ಮಾಧವ್ ಭಾವ ಬೇರೆಯವ್ರಿಗೆ ಯಾರಿಗೇ ಆಗಲಿ ಅವ್ನು ಹೆಲ್ಪ್ ಮಾಡೋಕೆ ಹೋಗಿ ಅವ್ನು ಸಿಗಾಕೊಂಡು ಕಷ್ಟ ಅನುಭವಿಸ್ತಾನೆ. ಇವನೊಂಥರ ಯುನೀಕ್ ಕ್ಯಾರೆಕ್ಟರು. ಅಯ್ಯೋ ಪಾಪ ವಲ್ಲಭ, ಏನು ಮಾಡೋದು ವಲ್ಲಭಂಗೆ. ಏಯ್ ಕಾಟ್ಪಪ್ಪ ಎದ್ದೇಳು, ದಾರಿ ಏನಾದರೂ ಸಿಗ್ತೇನೋ ಅಂತ ಕೇಳ್ತಾಳೆ. ಅದಕ್ಕೆ ಅವನು, ನಾನೇನಾರ ಸುರಂಗ ಮಾರ್ಗದಲ್ಲೇ ಹೋಗ್ತಾ ಇದ್ದೀನಿ ದಾರಿ ಸಿಗೋದಕ್ಕೆ, ಮಲಗಿದ್ದೀನಿ ಕಣೆ, ನಿಂದೊಳ್ಳೆ ಅಂತ ಹೇಳ್ತಾನೆ. ಆಗ ಅಮೂಲ್ಯ ಇದ್ದಳು, ಹಂಗಲ್ಲ ಕಣೋ ಕಾಟ್ಪಪ್ಪ, ಬೆಳಗ್ಗೆ 9 ಗಂಟೆಗೆ ಮಾವ ದುಡ್ಡು ಕೊಡೋಕೆ ಹೇಳಿದ್ದಾರೆ, ನೀನು ಏನೋ ಮಾಡ್ತೀಯ ಬೆಳಗ್ಗೆ ಅಷ್ಟರಲ್ಲಿ ಅಂತ ಹೇಳ್ತಾಳೆ. ಆಗ ಅವನು ವಲ್ಲಭ ಇದ್ದನು, ಅಯ್ಯೋ ಬಿಡು, ಬೈದರೆ ಬೈಲಿ, ಬೈಸ್ಕೊಂಡು ಅಭ್ಯಾಸ ಆಗೋಗಿದೆ, ಬೈಸ್ಕೊಳ್ಳೋದಷ್ಟೇ, ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಹೇಳ್ತಾನೆ. ಆಗ ಅಮೂಲ್ಯ ತನ್ನ ಹಾಕಿರೋವಂಥ ಕೈ ಚೈನ್ನ ಬಿಚ್ಚಿಬಿಟ್ಟು ಅವನ ಕೈಗೆ ಕೊಡ್ತಾಳೆ. ಆಗ ಅವನು ಹೇಳ್ತಿದ್ದಾನೆ, ಬೇಡ ಕಣೆ, ಅದು ನಿಮ್ಮ ಅಪ್ಪನ ಮನೆ ನಿನಗೆ ಪ್ರೀತಿಯಿಂದ ಮಾಡಿಸ್ಕೊಟ್ಟಿರೋದು, ನನಗೆ ಬೇಡಪ್ಪ ಅಂತ ಹೇಳ್ತಾನೆ. ಆಗ ಅವಳಿದ್ದಳು, ಹಂಗಲ್ಲ ಕಣೋವಲ್ಲಬ್ಬ, ಇದನ್ನು ನೀನು ಜಸ್ಟ್ ಬ್ಯಾಂಕಲ್ಲಿ ಅಡ ಇಕ್ಬಿಟ್ಟು 10,000 ತೊಗೊಂಬಂದು ಕೊಡು, ದುಡ್ಡಾದಮೇಲೆ ಅದನ್ನು ಬಿಡಿಸ್ಕೊಂಬಿಡೋಣ ಅಷ್ಟೇ ಅಂತ ಹೇಳ್ತಾಳೆ. ಆಗ ವಲ್ಲಭ ಇದ್ದನು, ಬೇಡ ಅಪ್ಪ, ಯಾಕೆ ಬೇಕು, ಫಸ್ಟೇ ನಿಮ್ಮ ಮನೆ ಒಡವೆ ಎಲ್ಲ ನುಂಗಿ ನೀರು ಕುಡ್ದೀನಿ ಅಂತ ಸುಳ್ಳು ಆಪೋದನೆ ನನ್ನ ಮೇಲೆ ಬಂದಿದೆ, ಅಂಥದ್ರಲ್ಲಿ ಇದನ್ನು ಇಸ್ಕೊಂಡ್ರೆ ನಿಜನೇ ಆಗಿಬಿಡುತ್ತೆ, ಬೇಡ ಕಣೆ, ನೀನು ಸುಮ್ಮನೆ ಇಟ್ಕೊಳ್ಳೆ, ಇವಾಗ ಬೆಳಿಗ್ಗೆ ನೋಡ್ಕೊಳ್ಳೋಣ, ಏನೋ ಒಂದು ಆಗುತ್ತೆ, ಈಗ ಸುಮ್ಮನೆ ಮನಿಕೊಳ್ಳೆ ನೀನು ಅಂತ ಹೇಳಿಬಿಟ್ಟು ಅವ್ನು ಮಲ್ಕೊಂಡ್ಬಿಡ್ತಾನೆ. ಮತ್ತಿಲ್ಲಿ ಗಿರ್ಜಾ ಮತ್ತು ಮೀನಾ ಇಬ್ಬರು ಕೂಡ ನಿದ್ದೆ ಮಾಡ್ದೇನೆ ಏನು ಮಾಡೋದು, ವಲ್ಲಭನಿಗೆ ಹಿಂಗೆ ಆಗೋಯ್ತಲ್ಲ, ಏನು ಮಾಡೋದು, ನಿಮ್ಮ ಮಾವ ಬೇರೆ ಮೀನಾ ಯಾರು ಅವ್ನಿಗೆ ಹೆಲ್ಪ್ ಮಾಡಬಾರ್ದು ಅಂತ ಹೇಳಿದಾರಲ್ಲ ಮೀನಾ, ನಾವೇನಾರು ಹೆಲ್ಪ್ ಮಾಡಿದ್ರೆ ಮಾವ ಬಿಡ್ತಾರ, ಅದರಲ್ಲೂ ನಾವು ಹೆಲ್ಪ್ ಮಾಡ್ಬೋದು, ಈ ವಲ್ಲಭ ಅವರಪ್ಪ ಹೇಳಿದ್ದೇ ಅನ್ನೋ ಥರ ಅವರಪ್ಪ ಹೇಳಿದ್ಮೇಲೆ ಅವ್ನು ಯಾರ ಹತ್ರನೂ ಹೆಲ್ಪು ತೊಗೊಳ್ಳಲ್ಲ, ಏನೇ ಮಾಡೋದು ಮೀನಾ, ಅದು ಸರಿ ಮೀನಾ, ಅವನು 10,000 ರೂಪಾಯಿ ಸುಮ್ಮನೆ ಡ್ರಾ ಮಾಡೋನಲ್ಲ ಕಡೆ ನನ್ನ ಮಗ, ಏನಕ್ಕೆ ಡ್ರಾ ಮಾಡ್ದೆ ನಿನ್ಗೇನಾದರೂ ಗೊತ್ತೇನೆ ಅಂತ ಹೇಳ್ತಾರೆ. ಆಗ ಮೀನಾ ಇದ್ದಳು, ಅದು ಅತ್ತೆ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅತ್ತೆ ಅಂತ ಹೇಳ್ಬಿಡ್ತಾಳೆ. ಆಗ ಗಿರ್ಜಾ ಇದ್ದವಳು, ನನ್ನ ಮಗ ಅಂಥವ್ನಲ್ಲ ಕಡೆ, ಸುಮ್ಮನೆ ಡ್ರಾ ಮಾಡಿದ್ರೆ ಸಾಧ್ಯನೇ ಇಲ್ಲ ಕಣೆ ಮೀನಾ ಅಂತ ಹೇಳ್ತಿರ್ತಾರೆ. ಆಗ ಮೀನಾ ಇದ್ದಳು, ಅತ್ತೆ ಈಗ ಅದೆಲ್ಲ ಬೇಕಾ, ಅವ್ರು ಏನಕ್ಕೆ ಡ್ರಾ ಮಾಡ್ದೆ ಏನು ಅನ್ನೋದು, ನಾವಿವಾಗ ವಲ್ಲಭನ ಬಚಾವ್ ಮಾಡೋದು ಒಂದೇ ಇರೋದು, ಟೈಮ್ ಆಗೋಗ್ತಾ ಇದೆ, ಏನು ಮಾಡೋದು ಅತ್ತೆ, ಒಂದು ಐಡಿಯಾ ಅತ್ತೆ, ನನಗೊಂದು ಐಡಿಯಾ ಬಂತು, ಮಾವ 9 ಗಂಟೆಗೆ ವಲ್ಲಭನ ಹತ್ರ ದುಡ್ಡು ಕೇಳ್ತಾರಲ್ವ, ಅಷ್ಟರಲ್ಲಿ ನೀವು ಎದೆ ನೋವು ಅಂತ ನಾಟಕ ಆಡ್ಬಿಡಿ, ಮಾವ ನಿಮ್ಮ ಕಡೆ ಗಮನ ಹರಿಸ್ತಾರೆ, 9 ಗಂಟೆಗೆ ವಲ್ಲಭನ 10,000 ಕೇಳೋದು ಮರ್ತೋಗ್ತಾರೆ ಅತ್ತೆ, ನೀವತ್ತೆ ನಾಟಕ ಆಡಬೇಕಾಗಿರೋದು, ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾಳೆ. ಆವಾಗ ಗಿರ್ಜಾ ಇದ್ದಳು, ಮೀನಾ ಒಂದು ಕೊಡ್ತೀನಿ ನೋಡಿ ನಿನಗೆ, ಅಲ್ಲ ಕಡೆ ನಾನು ಎದೆ ನೋವು ಅಂತ ಬಿತ್ಕೊಂಡು ಒದ್ದಾಡೋದು, ನಿಮ್ಮ ಮಾವ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ತೊಗೊಂಡೋಗಿ ಸೇರಿಸಿ ನನಗೆಲ್ಲ ಪರೀಕ್ಷೆನೂ ಮಾಡಿಸೋದು, ಎಲ್ಲದರಲ್ಲೂ ಏನೂ ಇಲ್ಲ ಅಂತ ಬಂದರೆ ನನಗೆ ಮನೆಗೆ ಬಂದು ಸರಿಯಾಗಿ ಬಾರಿಸ್ತಾರೆ ಕಣೆ ಅಂತ ಹೇಳ್ತಾರೆ. ಆಗ ಮೀನಾ ಇದ್ದಳು, ಅಲ್ಲ ಅತ್ತೆ, ನಿಮ್ಮ ಮಗನಿಗೋಸ್ಕರ ನೀವು ಒಂದು ಒದೆ ತಿಂದರೆ ತಪ್ಪೇನತ್ತೆ, ನನಗೆ ಬಂದಿದ್ದ ಐಡಿಯಾ ಇದೆ, ಹಂಗಾಗಿ ಹೇಳಿದೆ ಅತ್ತೆ ಅಂತ ಹೇಳ್ತಾಳೆ. ಆಗ ಗಿರ್ಜಾ ಇದ್ದಳು, ಹಂಗಲ್ಲ ಕಡೆ ಮೀನಾ, ನನ್ನ ಮಕ್ಳಿಗೋಸ್ಕರ ನಾನು ಒದೆ ತಿನ್ನೋದು ನನಗೆ ಬೇಜಾರಿಲ್ಲ, ಆದರೆ ನಿಮ್ಮ ಮಾವ ಈ 10,000 ರೂಪಾಯಿ ಮಾತ್ರ ಸುಮ್ಮನೆ ಬಿಡಲ್ಲ ಕಣೆ, ಏನೇ ಮಾಡೋದು, ಏನಾದರೂ ವಲ್ಲಭ ಏನಾದರೂ ಅರೇಂಜ್ ಮಾಡೋವನ ಹೆಂಗೋ ಏನೋ ಅಂತ ಇಬ್ಬರು ಮಾತಾಡ್ತಿರ್ತಾರೆ. ಆಗ ಮೀನಾ ಇದ್ದವಳು, ಇಲ್ಲ ಅತ್ತೆ, ವಲ್ಲಭ ಅರೇಂಜ್ ಮಾಡಿದರೆ ಅಮ್ಮು ನನಗೆ ಬಂದು ಹೇಳ್ತಾ ಇದ್ಲು, ಇಲ್ಲ ಅತ್ತೆ ಏನು ಮಾಡೋದು ಅಂತ ಇಬ್ಬರು ಯೋಚನೆ ಮಾಡ್ತಾ ಇರ್ತಾರೆ. ಮತ್ತಿಲ್ಲಿ ಪ್ರಿಯಾ ಮಾಧವನ್ಗೆ ಹೇಳ್ತಾಳೆ, ಏನ್ರಿ ಮಾಡೋದು, ವಲ್ಲಭನಿಗೆ ದುಡ್ಡು ಅರೇಂಜ್ ಮಾಡೋಕ್ಕಾಗಿಲ್ಲ, ನಿಮಗೂ ಕೂಡ ಎಷ್ಟೊಂದು ಪ್ರಯತ್ನ ಪಟ್ಟರೆ ನಿಮ್ಮ ಕೈಲಿ 10,000 ಅರೇಂಜ್ ಮಾಡೋಕ್ಕಾಗಿಲ್ಲ, ಇವಾಗ ಮಾವ 9 ಗಂಟೆಗೆ ಕೇಳ್ತಾರೆ, ಕೊಡಬೇಕಲ್ಲ, ಏನು ಮಾಡೋದು ರೀ, ಅಯ್ಯೋ ಒಂದಂತೂ ಸತ್ಯ ರೀ, ನೀವಂತೂ ನಿಜ ಒಪ್ಕೊಂಬೇಡ ರೀ, ಮಾವನಿಗೆ ನಿಮ್ಮ ಮೇಲೆ ಇಟ್ಟಿರೋ ನಂಬಿಕೆ ಎಲ್ಲ ಹಾಳಾಗೋಗುತ್ತೆ, ವಲ್ಲಭನ ಮೇಲೆ ಹೆಂಗೋ ನಂಬಿಕೆ ಆಲ್ರೆಡಿ ಹೋಗಿದೆ ಅಂತ ಹೇಳ್ತಾಳೆ. ಆಗ ಮಾಧವ ಇದ್ದನು, ಇಲ್ಲ ಪ್ರಿಯಾ, ಒಂದಂತೂ ಸತ್ಯ, ನಾನು ಸತ್ಯ ಹೇಳಬೇಕಾ ಬೇಡವಾ ಅನ್ನೋದನ್ನು ಸಂದರ್ಭನೇ ನಿರ್ಧಾರ ಮಾಡುತ್ತೆ, ಅಪ್ಪ ಏನಾದ್ರೂ ವಲ್ಲಭನ ಕ್ಷಮಿಸ್ಬಿಟ್ಬಿಟ್ರೆ ನಾನು ಏನೂ ಹೇಳಕ್ಕೆ ಹೋಗಲ್ಲ, ನನ್ನಿಂದ ಅವನಿಗೆ ತೊಂದರೆ ಆಗಬಾರ್ದು, ನಾನು ಸತ್ಯ ಹೇಳ್ಬಿಡ್ತೀನಿ, ಅಪ್ಪ ಏನಾದ್ರು ಕ್ಷಮಿಸಿಲ್ಲ ಅಂತ ಹೇಳಿದ್ರೆ ಅಂತ ಹೇಳ್ತಾನೆ. ಆಗ ಪ್ರಿಯಾ ಇದ್ದಳು, ಪ್ಲೀಸ್ ರೀ, ಹಂಗೆಲ್ಲ ಹೇಳಬೇಡ್ರಿ, ನೀವು ಹೇಳಿದ್ರೆ ನಿಮ್ಮ ಇದೆಲ್ಲ ಹಾಳಾಗೋಗುತ್ತೆ, ನಾನು ನನ್ನ ಸ್ವಾರ್ಥ ಕೇಳ್ತಾ ಇಲ್ಲ ರೀ, ಅಪ್ಪ ನಿಮ್ಮ ಮೇಲೆ ಇಟ್ಟರು, ಮಾವ ನಿಮ್ಮ ಮೇಲೆ ಇಟ್ಟರು, ನಂಬಿಕೆಗೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಅಂತೆಲ್ಲ ಹೇಳ್ತಾಳೆ. ಆದರೂ ಕೂಡ ಇಲ್ಲ ಪ್ರಿಯಾ, ನಾನು ಏನಾಗುತ್ತೆ ಆ ಸಂದರ್ಭ ನೋಡ್ಕೊಂಡು ನಾನು ಹೇಳ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಆಗ ಪ್ರಿಯಾ ಇದ್ದಳು, ಅಯ್ಯೋ ದೇವ್ರೆ, ಏನಪ್ಪ ಎಲ್ಲ ಸಮಸ್ಯೆನೂ ನನ್ನ ಕಡೆನೇ ಹುಡ್ಕೊಂಡು ಬರ್ತಾ ಇದೆಯಲ್ಲಪ್ಪ ದೇವ್ರೆ, ಯಾವುದು ಇದೆಲ್ಲ ಮುಂದುವರಿದನ್ನೇ ಮಾವ ವಲ್ಲಭನ ಕ್ಷಮಿಸ್ಬಿಟ್ರೆ ಸಾಕಪ್ಪ, ಸತ್ಯ ಗೊತ್ತಾಗ್ದಂಗೆ ಅಂತ ದೇವ್ರ ಹತ್ರ ಬೇಡ್ಕೊಳ್ತಿದ್ದಾಳೆ.
ಮತ್ತಿಲ್ಲಿ ಮನೆಯಲ್ಲಿ ಎಲ್ಲರೂ ಕೂಡ ಹಾಲಲ್ಲಿ ಬಂದು ಕುತ್ಕೊತಾರೆ. ಆಗ ಕೇಶವ ಇದ್ದವನು, ಮಾಧವಣ್ಣ ಏನೋ ಮಾಡೋದು, ಇವಾಗ ಸತ್ಯ ಹೇಳ್ಬಿಟ್ರೆ ನೀನು ಸಿಗಾಕೋತೀಯ, ಸತ್ಯ ಹೇಳಲಿಲ್ಲ ಅಂತಂದರೆ ವಲ್ಲಭ ಸಿಗಾಕೋತಾರೆ, ಇವಾಗ ದುಡ್ಡು ಅರೇಂಜ್ ಆಗಿಲ್ಲ, ಏನು ಮಾಡೋದು ಅಂತ ಇಬ್ಬರು ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ನಂದವ್ರು ಕೂಡ ಹಾಲ್ಗೆ ಬಂದು ಕುತ್ಕೊತಾರೆ. ಆವಾಗ ಗಿರ್ಜಾ ಅವರು, ರೀ ಈರುಳ್ಳಿ ದೋಸೆ ಹಾಕೊಡ್ತೀನಿ, ತಿನ್ಬಿಟ್ಟು ಹೊರಟ್ಬಿಡ್ರಿ ಅಂಗಡಿಗೆ ಅಂತ ಹೇಳ್ತಾಳೆ. ಆಗ ಕೇಶವ ಇದ್ದವನು, ಅಮ್ಮ ಏನು ಬೇಡ ಅಮ್ಮ, ಅಂಗಡಿಗೆ ಟೈಮ್ ಆಗೋಗುತ್ತೆ, ಅಲ್ಲೇ ಹೋಗ್ತಾ ಏನಾದರೂ ತಿನ್ಕೊಂಡು ಹೋಗ್ತೀವಿ ನಾನು ಅಪ್ಪ, ನಡೀರಿ ಅಪ್ಪ ಹೋಗೋಣ ಅಂತ ಅವ್ನು ಮಾತು ಚೇಂಜ್ ಮಾಡೋದಕ್ಕೆ ಹೋಗ್ತಾನೆ. ಆಗ ಮೀನಾ ಇದ್ದವಳು, ಅಯ್ಯೋ ಅಲ್ಲಿ ರೋಡಲ್ಲೆಲ್ಲ ಯಾಕೆ ತಿನ್ನೋದು, ತಗೊಳ್ಳಿ ನಾನು ಬಾಕ್ಸೇ ಹಾಕೊಂಬಂದ್ಬಿಟ್ಟಿದ್ದೀನಿ ಅಂತ ಬಾಕ್ಸ್ನೇ ತೊಗೊಂಬಂದು ಕೊಡ್ತಾಳೆ. ಆವಾಗ ಓ ಗುಡ್ ಗರ್ಲ್, ಕೊಡಿ ಅಪ್ಪ ಕರೆಕ್ಟು, ಅಲ್ಲೇ ಅಂಗಡಿನಲ್ಲಿ ಹೋಗಿ ಊಟ ತಿನ್ಕೊಂಬಿಡೋಣ ನಡೀರಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಸುಂದರ ಇದ್ದವನು, ಮಾವ ಇವತ್ತು ರಾಮಣ್ಣ ಬೇರೆ ದೊಡ್ಡ ಆರ್ಡ್ರ್ ಕೊಡ್ತೀನಿ ಅಂತ ಹೇಳಿದ್ದಾನೆ, ಅದನ್ನು ಬೇರೆ ಡೆಲಿವರಿ ಮಾಡಬೇಕು, ಅವ್ರು 9:30 ಮೇಲೆ ಅವೈಲೇಬಲ್ ಇರಲ್ಲ, ಬನ್ನಿ ಹೋಗ್ಬಿಡೋಣ ಅಂತ ಎಲ್ಲವನ್ನ ಮನ್ಸು ಚೇಂಜ್ ಮಾಡೋದಕ್ಕೆ ಹೇಳ್ತಾರೆ. ಅವಾಗ ನಂದವರಿದ್ದರು, ಮುಗಿತಾ ಎಲ್ರದ್ದು ಮಾತು, ಸರಿ ಎಲ್ಲ ಕಡೆನೂ ಹೋಗೋಣ, ಗಿರ್ಜಾ ನಿನ್ನ ಮಗನ್ನ ಕರಿ ಅಂತ ಹೇಳ್ತಾರೆ. ಆ ಗಿರ್ಜಾ ಇದ್ದರು, ಅದು ರೀ ಅಂತಾಳೆ, ಏನೋ ಕರಿ ನಿನ್ನ ಮಗನ್ನ ಅಂತ ಹೇಳ್ತಾನೆ. ಆಗ ವಲ್ಲಭ ಅಂತ ಕರೀತಾಳೆ, ವಲ್ಲಭ ಬರ್ತಾನೆ. ಆವಾಗ ನಂದವರು ಎದ್ದು ನಿಂತ್ಕೊಂಡು, ಓ ಸರ್ ನಮಸ್ಕಾರ, ದುಡ್ಡೆಲ್ಲ ಅರೇಂಜ್ ಮಾಡಿದ್ರೆ 10,000ನಾ ಅಂತ ಕೇಳ್ತಾರೆ ವಲ್ಲಭನಿಗೆ. ಆಗ ವಲ್ಲಭ ಇದ್ದನು, ಅದು ಅರೇಂಜ್ ಆಗಲಿಲ್ಲ, ಇವತ್ತು ಯಾರಿಗೂ ಹೇಳಿದ್ದೆ ಸಿಗಲಿಲ್ಲ, ಅಡ್ಜಸ್ಟ್ ಆಗಲಿಲ್ಲ ಅಂತ ಹೇಳ್ತಾನೆ. ಆಗ ನಂದಾಗೆ ಕೋಪ ಬಂದುಬಿಟ್ಟು, ಸರಿ ನಡಿ ಆಚೆ, ಮನೆಯಿಂದ ಆಚೆ ಹೋಗ್ತಾ ಇರು ಅಂತ ಹೇಳ್ತಾರೆ. ಆಗ ಕೇಶವ ಮಾಧವ ಇದ್ದವರು, ಅಪ್ಪ ಏನು ಹೇಳ್ತಾ ಇದ್ದೀರಾ ಅಂತ ಹೇಳ್ತಾರೆ. ಗಿರ್ಜಾ ಕೂಡ, ರೀ 10,000 ರೂಪಾಯಿಗೆ ಮನೆ ಮಗನ ಆಚೆ ಆಗ್ತಿದ್ದೀರಾ, ಏನ್ರಿ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳ್ತಾಳೆ. ಆಗ ನಂದ ಇದ್ದವರು, ಗಿರ್ಜಾ ಇದು ನಿನಗೆ ಗೊತ್ತಾಗಲ್ಲ, ಇದು 10,000 ರೂಪಾಯಿ ಮ್ಯಾಟ್ರ್ ಅಲ್ಲ, ಇವ್ನು 10,000 ರೂಪಾಯಿ ಏನಕ್ಕೆ ತೊಗೊಂಡ, ಮೊದಲೇ ಒಂದ್ಸಲಿ ಇವ್ನು ಹಿಂಗೆ 500 ರೂಪಾಯಿ ಕದ್ದಿದ್ದು ತಪ್ಪು, ಅವ್ನು 10,000 ರೂಪಾಯಿ ಏನಕ್ಕೆ ತೊಗೊಂಡ ನನಗೆ ಗೊತ್ತಿಲ್ಲಂಗೆ, ಈಗಲೂ ಹೇಳ್ತಾ ಇದ್ದೀನಿ, ನೀನು ಏನಾದ್ರೂ ಅಲ್ಲಬ, ಏನಕ್ಕೆ 10,000 ರೂಪಾಯಿ ನನ್ನ ಅಕೌಂಟಿಂದ ತೊಗೊಂಡೆ ಅಂತ ಹೇಳ್ಬಿಟ್ರೆ ನಾನು ಏನೂ ಕಾರಣ ಕೇಳಲ್ಲ, ಸಮಂಜಸನೂ ಕೇಳಲ್ಲ, ಇಲ್ಲಿಗೆ ಈ ಮ್ಯಾಟ್ರ್ ಬಿಟ್ಬಿಟ್ಟು ಸುಮ್ಮನಾಗಿ ಹೋಗ್ತೀನಿ, ಇಲ್ಲ ಅಂದರೆ ನೀನು ಇವತ್ತು 10,000 ರೂಪಾಯಿ ಕದ್ದು ಕಳ್ಳ ಆಗಿರೋನು ನಾಳೆ ಲಕ್ಷಾಂತರ ರೂಪಾಯಿ ಕದೀತ್ಯಾ, ಏನು ಅಂತ ಹೇಳಿದ್ರೆ ನಾನು ಕೇಳಲ್ಲ ಅಂತ ಹೇಳ್ತಾರೆ. ಆಗ ವಲ್ಲಭ ಇದ್ದನು, ನಾನೇನು ಕಾರಣ ಹೇಳೋಕ್ಕಾಗಲ್ಲ ಇವಾಗ ನನ್ನ ಕೈಲಿ ಅಂತ ಹೇಳ್ತಾನೆ. ಆವಾಗ ನಂದ ಇದ್ದವರು, ನೋಡು ಮಾಡೋದೆಲ್ಲ ಮಾಡಿ ಏನು ದುರಹಂಕಾರ ಇದೆ ನಿನಗೆ, ನಡಿಯೋ ಆಚೆ ನಡಿಯೋ ಅಂತ ಹೇಳಿ ತಳ್ತಿರ್ತಾರೆ. ಆವಾಗ ಅಮ್ಮು ಇದ್ದಳು, ಪ್ಲೀಸ್ ಮಾವ ವಲ್ಲಭನ ಮನೆಯಿಂದ ಆಚೆ ಕಳಿಸ್ಬೇಡಿ ಮಾವ, 10,000 ರೂಪಾಯಿ ತಾನೇ ನಾನು ಕೊಡ್ತೀನಿ ಮಾವ, ಹಂಗಂತ ನಾನು ಟ್ಯೂಷನ್ ಮಾಡೋಕ್ಕೆ ಹೋಗಲ್ಲ ಮತ್ತೆ ಮಾವ, ಮನೆಯಲ್ಲಿ ಹೊಲಿಗೆ ಮಿಷಿನ್ ಇದೆಯಲ್ಲ ಅತ್ತೆ ಹತ್ರ ಇಳಿಸ್ಕೊಂಡು ಹೊಲಿಗೆ ಕಲ್ತ್ಕೊಂಡು ಜಿಗ್ಜಾಗು ಫಾಲು ಬ್ಲೌಸ್ ಎಲ್ಲ ಹೊಲಿದು 10,000 ರೂಪಾಯಿ ದುಡ್ದು ನಾನು ನಿಮಗೆ ತೀರಿಸ್ತೀನಿ ಮಾವ, ಪ್ಲೀಸ್ ಮಾವ ಅವನು ಮನೆಯಿಂದ ಆಚೆ ಆಗಬೇಡಿ ಮಾವ ಅಂತ ಹೇಳ್ತಾಳೆ. ಆವಾಗ ನಂದ ಇದ್ದವರು, ಅಮೂಲ್ಯ ನನಗೆ ನಿನ್ನ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ, ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಬಿಡ, ಬಿಡಮ್ಮ ಜಾಗ ಅಂತ ಹೇಳ್ತಾರೆ. ಪ್ಲೀಸ್ ಮಾವ ವಲ್ಲಭನ ಮಾತ್ರ ಮನೆಯಿಂದ ಆಚೆ ಆಗಬೇಡಿ ಮಾವ, ಎಷ್ಟೇ ಕಷ್ಟ ಆದರೂ ನಾನು ತೀರಿಸ್ತೀನಿ ಮಾವ, ಇನ್ನೊಂದ್ಸಲಿ ಅವನ ಈ ಥರ ತಪ್ಪು ಮಾಡಲ್ಲ ಮಾವ, ನನ್ನನ್ನು ನಂಬಿ ಮಾವ ಅಂತ ಹತ್ಕೊಂಡು ಕೇಳ್ಕೊತಾಳೆ. ಆವಾಗ ನಂದ ಇದ್ದರು ವಲ್ಲಭಂಗೆ ಬೈತಾ ಇದ್ದಾರೆ, ನೋಡ್ದೇನೋ ಎಂಥ ಹೆಂಡತಿ ಸಿಕ್ಕಿದಳು, ನೋಡ್ದೇನೋ ಅವಳ ಜೊತೆ ಒಳ್ಳೆ ಜೀವನ ನೆಮ್ಮದಿಯಾಗಿ ಸಂಸಾರ ಮಾಡ್ಕೊಂಡು ಹೋಗೋದು ಬಿಟ್ಟು ಇಂಥ ದುರ್ಬುದ್ಧಿ ಏನಕ್ಕೋ ಬಂತು, ಈ ಮನೆನ ನಾನು ಬರೀ ಸಿಮೆಂಟು ಇಟ್ಕೆನಲ್ಲಿ ಕಟ್ಟಿಲ್ಲ ಕಣೋ, ಪ್ರೀತಿ ವಾತ್ಸಲ್ಯದಿಂದ ಕಟ್ಟಿದ್ದೀನಿ, ಹಂಗಾಗಿ ಈ ಮನೆಯಲ್ಲಿ ಯಾರಿಗೆ ಕಷ್ಟ ಬಂದರೂ ಒಗ್ಗಟ್ಟಾಗಿ ನಿಂತ್ಕೊತಾರೆ, ಇವಾಗ ನಾನು ನಿನ್ನ ಹತ್ರ ಈ ದುಡ್ಡು ಕೇಳಬಾರ್ದು ಅಂತ ಮನೆಯವರೆಲ್ಲ ನನ್ನ ಹತ್ರ ಮಾತು ಮರ್ಸೋದಕ್ಕೆ ಬಂದರು, ಏನಕ್ಕೋ ಎಲ್ಲ ಒಬ್ರನ್ನ ಒಬ್ರು ಬಿಟ್ಕೊಡ್ದೇ ಇರೋದಕ್ಕೆ ಈ ಥರ ಕೇಳಕ್ಕೆ ಬಂದರು, ಅದನ್ನೆಲ್ಲ ಅನುಸರಿಸ್ಕೊಂಡು ಹೋಗೋದು ಬಿಟ್ಟು ಇಂಥ ಕಳ್ತನ ಕಲ್ತಿದೆಯಲ್ಲೋ, ಇಲ್ಲ ನಿನಗೆ ಮನೆಯಲ್ಲಿ ಜಾಗ ಇಲ್ಲ ನಡಿಯೋ ಆಚೆ ಅಂತ ತಳ್ಳಕ್ಕೆ ಹೋಗ್ತಾರೆ. ಮತ್ತಿಲ್ಲಿ ಮಾಧವ ಅವನ ಕೈ ಇಟ್ಕೊಂಡು ಎಳಿತಾನೆ ವಲ್ಲಭನ ಕೈನ. ಆಗ ನಂದವರು ಕೋಪ ಬಂದು, ಏಯ್ ಮಾಧವ ಏನು ಮಾಡ್ತಾ ಇದೆಯಾ, ಈ ಅಪ್ಪನ ಮಾತನ್ನೇ ಮೀರು ನಡೆಯೋಷ್ಟು ನಿನಗೆ ಧೈರ್ಯ ಬಂದುಬಿಡ್ತಾ ಮಾಧವ, ಬಿಡು ಕೈನ ಅಂತ ಹೇಳ್ತಾರೆ. ಆಗ ಮಾಧವ ಇದ್ದನು, ಇಲ್ಲ ಅಪ್ಪ ನಾನು ಅವ್ನ ಕೈನ ಬಿಡಲ್ಲ, ನೀವೇ ಅಲ್ವಾ ಈ ಮನೆಯಲ್ಲಿ ಕಷ್ಟದಲ್ಲಿದ್ದವ್ರ ಕೈ ಹಿಡಿಬೇಕು ಅಂತ ಹೇಳಿರೋದು, ಹಂಗಾಗಿ ಹಿಡಿತಾ ಇದ್ದೀನಿ, ಇಲ್ಲಿ ವಲ್ಲಭಂದು ತಪ್ಪೇನೂ ಇಲ್ಲ ಅಪ್ಪ, ನೀವೆಲ್ಲ ನಾನು ಇವಾಗ ಏನೇನು ಆಗಿದೆ ಎಲ್ಲ ಹೇಳ್ತೀನಿ, ಅದಾದಮೇಲೆ ನೀವು ನಿರ್ಧಾರ ಮಾಡಿ ಈ ಮನೆಯಲ್ಲಿ ಯಾರು ಇರಬೇಕು ಯಾರು ಇರಬಾರ್ದು ಅಂತ ಹೇಳ್ತಾರೆ. ಆಗ ವಲ್ಲಭ ಇದನ್ನು ಸಡನ್ನಾಗಿ, ಅಣ್ಣ ನೀನು ಸುಮ್ಮನೆ ಇರು, ನಾನು ಹ್ಯಾಂಡ್ಲು ಮಾಡ್ತೀನಿ ಎಲ್ಲ, ನೀನು ಸುಮ್ಮನೆ ಇರು ಅಂತ ಹೇಳ್ತಾನೆ. ಆಗ ಮಾಧವ, ಚಿಕ್ಕು ನೀನು ಸುಮ್ಮನೆ ಇರು ಅಂತ ಹೇಳಿ, ಅಪ್ಪ ಇಲ್ಲಿ ವಲ್ಲಭಂದು ಏನೂ ತಪ್ಪಿಲ್ಲ ಅಪ್ಪ, ಎಲ್ಲ ನಂದೇ ತಪ್ಪು ಅಪ್ಪ ಅಂತ ಹೇಳ್ತಾನೆ. ಆವಾಗ ನಂದವರಿದ್ದವರು, ಏನು ಹೇಳ್ತಾ ಇದೀಯ ಮಾಧವ ನೀನು, ಅವ್ನು ಉಳಿಸ್ಕೋದಕ್ಕೋಸ್ಕರ ನೀನು ಸುಳ್ಳು ಹೇಳ್ತಾ ಇಲ್ಲ ತಾನೇ ಅಂತ ಹೇಳ್ತಾರೆ. ಆವಾಗ ಮಾಧವ ಇದ್ದವನು ಹೇಳ್ತಿದ್ದಾನೆ ಅವ್ರ ಅಪ್ಪಂಗೆ, ಅಪ್ಪ ನೋಡಿಯಪ್ಪ ಇಲ್ಲಿ ಚಿಕ್ಕದೇನು ತಪ್ಪಿಲ್ಲ, ಇಲ್ಲಿ ನಾನು ಮತ್ತು ಪ್ರಿಯಾ ಹನಿಮೂನ್ಗೆ ಹೋಗಿದ್ವಲ್ಲ, ಹನಿಮೂನ್ಗೆ ಹೋದಾಗ ಪ್ರಿಯಾ 5,000 ರೂಪಾಯಿ ರೂಮ್ ಅಂತ ಬುಕ್ ಮಾಡಿದ್ಲಲ್ಲ ಅಪ್ಪ, ಅದು 26,000 ರೂಪಾಯಿ ರೂಮು, ನಮಗೂ ಗೊತ್ತಿರಲಿಲ್ಲ, ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು, ಅಲ್ಲಿಗೆ ಹೋದ್ಮೇಲೆ ನಾವು ಬರೀ ಅಡ್ವಾನ್ಸೇ 5,000 ಮಿಕ್ಕಿದ್ದಿಲ್ಲ ಅಂತ, ಇಲ್ಲಾಂದರೆ ನಾವು ಅವತ್ತೇ ವಾಪಸ್ ಬಂದುಬಿಡ್ಬೇಕಾಗಿತ್ತು ಅಪ್ಪ. ಅಂಥ ಸಮಯದಲ್ಲಿ ನಾನು ವಲ್ಲಭಂಗೆ ಫೋನ್ ಮಾಡಿದೆ, ವಲ್ಲಭ ಪಾಪ ದುಡ್ಡು ಅರೇಂಜ್ ಮಾಡಿ ನನಗೆ ಕೊಟ್ಟ, ಆದರೆ ಅವ್ನು ನಿಮ್ಮ ಅಕೌಂಟಿಂದ ಅರೇಂಜ್ ಮಾಡಿದ್ದಾನೆ ಅಂತ ನನಗೆ ಗೊತ್ತಿಲ್ಲ, ವಲ್ಲಭ ಪಾಪ ಆ ದುಡ್ಡನ್ನ ಅವ್ನು 1 ರೂಪಾಯಿ ಖರ್ಚು ಮಾಡ್ಕೊಂಡಿಲ್ಲ, ಎಲ್ಲ ನನಗೆ ಕೊಟ್ಟ ಅಪ್ಪ, ಇವಾಗ ನೀವು ಡಿಸೈಡ್ ಮಾಡಿ ಅಪ್ಪ, ನಂದು ತಪ್ಪ ಅಥವಾ ವಲ್ಲಭಂಗೆ ತಪ್ಪ ಅಂತ. ಇಲ್ಲಿ
ವಲ್ಲಭನ ಮನೆಯಿಂದ ಆಚೆ ಹಾಕೋ ಇದು ಏನೂ ಇಲ್ಲಪ್ಪ, ನಾನು ಮನೆಯಿಂದ ಆಚೆ ಹೋಗ್ತೀನಪ್ಪ ಅಂತ ಹೇಳ್ತಾರೆ. ಆಗ ಗಿರ್ಜಾ ಇದ್ದಳು, ಪ್ರಿಯಾ ಇದು ನಿಜನ ಹೇಳ್ತಾ ಇರೋದು ನೀನು? ಏನು ಮಾಡಿದ್ಯಾ ಪ್ರಿಯಾ ನೀನು ಅಂತ ಕೇಳ್ತಿರ್ತಾರೆ. ಆಗ ನಂದವ್ರಿದ್ದವ್ರು, ಗಿರ್ಜಾ ನೀನು ಸುಮ್ಮನೆ ಇರು, ಪ್ರಿಯಾ ಬಾರಮ್ಮ ಇಲ್ಲಿ ಮುಂದೆ. ಏನಮ್ಮ ಮಾಧವ ಹೇಳ್ತಾ ಇರೋದು ನಿಜನೇನಮ್ಮ? ನಿನ್ಗಷ್ಟು ಗೊತ್ತಾಗ್ಲಿಲ್ವೇನಮ್ಮ ಅದು 5,000 ರೂಪಾಯಿ 26,000 ರೂಪಾಯಿ ರೂಮು ಅಂತ? ಅವತ್ತು ನೀನು ಬುಕ್ ಮಾಡಬೇಕಾದ್ರೆ ನನ್ನ ಮೀನನ್ನು 10 ಸಲ ಕೇಳಿದ್ಲು, ಪ್ರಿಯಾಕ ಅದು 5,000 ರೂಪಾಯಿ ರೂಮ್ ಆಗಿರೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೊಡ್ಡ ರೂಮು ನೋಡಿ ನೋಡಿ ಅಂತ. ನೀನು ನನಗೆಲ್ಲ ಗೊತ್ತಿರೋ ಥರ ಇಲ್ಲ 5,000 ರೂಪಾಯಿ ರೂಮು ಅಂತ ಬುಕ್ ಮಾಡಿಬಿಟ್ಟಿದ್ಯಾ. ಇದೊಂದೇ ಅಲ್ಲ, ಅವತ್ತು ಪಿಕ್ಚರ್ಗೆ ಹೋಗ್ತೀನಿ ಅಂತ ಹೇಳಿ 1,200 ರೂಪಾಯಿ ನನ್ನ ಹತ್ರ ಖರ್ಚು ಮಾಡಿಸಿದ್ಯಾ. ನಾವೇನಿಲ್ಲಿ ಅರಮನೆಯಲ್ಲ ಇದೀವ, ಫಸ್ಟು ನೀನು ವಾಸ್ತವಕ್ಕೆ ಬಾರಮ್ಮ ಪ್ರಿಯಾ. ಏನು ಮಂತ್ ಅನ್ಕೊಂಬಿಟ್ಟಿದ್ಯಾ ನೀನು ಈ ಮನೇನ? ನಾನು ಇಷ್ಟು ಬೈತಾ ಇದ್ರು ವಲ್ಲಭನಿಗೆ ನೀನು ಗೊತ್ತಿಲ್ಲಂಗೆ ಸುಮ್ಮನೆ ನಿಂತಿದ್ಯಾ. ಯಾಕೆ ನಿನ್ನನ್ನು ನೀನು ಕಾಪಾಡ್ಕೊಳಕ್ಕ? ನನ್ನ ಮಗನಿಗೆ ಹೆಂಗಾದ್ರೂ ಬೈಲಿ ಅಂತ ಚೆನ್ನಾಗಿ ಬೈತಾ ಇದ್ದಾರೆ. ಇಲ್ಲಿ ಪ್ರಿಯಂಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಗಳೋ ಅಂತ ಹೇಳ್ತಾ ಇದ್ದಾಳೆ. ಇದಿಷ್ಟು ಬಂದು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ನಾಳಿನ ಸಂಚಿಕೆನಲ್ಲಿ ಏನಾಗುತ್ತೆ ಅಂತ ನೋಡಬೇಕು ಅಂದರೆ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.